Mr. Earth. This is Tom. Hello. Nice to meet you. Please come. Well, you have seen the place now. It's absolutely fantastic. Everything we could have asked for. We couldn't be happier. I don't want your compliments. Just say yes or no. Yes. Good. The money has been transferred to your account. Now, if the papers are ready, we can start the work. People go by my word in this country. I have given my word. You can start your work immediately, and nobody will dare to interfere into this. ಏನ್ ಮಾಡ್ತಿದ್ರ ಸ್ವಾಮಿ ನೀವಿಲ್ಲಿ? ಕಾಣಿಸ್ತಾ ಇಲ್ವಾ? ಫಾರಿನವರು ಪವರ್ ಪ್ಲಾಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರೇ ಸ್ವಾಮಿ, ಇದು ನಮ್ ಜಾಗ. ಯಾವನ್ ಕೇಳಿ ಕೆಲಸ ಶುರು ಮಾಡಿದ್ರೆ ಯಾಕಿರಪ್ಪ ಕಿರ್ಚೋತೀರಾ? ಇದರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ. ಗೌರ್ಮೆಂಟ್ ಇಂದ ನಿಮ್ಗೆ ಬೇಕಾದಷ್ಟು ಹಣ ಸಿಗುತ್ತೆ. ನಿಮ್ ದುಡ್ಡು ಯಾವನಿಗಿರ್ಬೇಕು? ನಾವು ವರ್ಷ ಉತ್ತು ಬಿತ್ತಿ ಫಲವತ್ತ ಮಾಡಿರೋ ಜಮೀನ ಹೊರದೇಶ ಬಂದು ನುಂಗಾಕ ನೋಡಪ್ಪ, ನಿಮ್ಗೆ ನಮ್ಮಂತ ರೈತರುಗಳ ಜಮೀನೇ ಬೇಕಾ? ನಿಮ್ಗೆ ಅಷ್ಟೊಂದು ತೆವಲಿದ್ರೆ ಮಿಂಡ್ರಿ ಹುಟ್ಟಿದ ಆಸ್ತಿ ಇಟ್ಕೊಂಡಿದಾರಲ್ಲ ಮಿನಿಸ್ಟರ್ಗಳು, ಅವ್ರನ್ನೇ ಹೋಗಿ ಕೇಳಿ. ಯೋ, ಒಳ್ಳೆ ಮಾತಿನಿಂದ ಇಲ್ಲಿ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಈ ಗದ್ದೆಯಲ್ಲಿ ಗೊಬ್ಬರ ಆಗೋಯ್ತೀರಾ. ನೋಡಪ್ಪ, ನಮ್ಮ ಹತ್ರ ಗಲಾಟೆ ಮಾಡಿ ಏನು ಪ್ರಯೋಜನ ಇಲ್ಲ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ, ನಾವು ಮಾಡ್ತಿದೀವಿ. ಅವ್ರು ಬೇಡ ಅಂದ್ರೆ ನಿಲ್ಸ್ತೀವಿ. ಶಂಕದಿಂದ ಬರ್ಬೇಕು ಅನ್ನಿ, ಊದಿಸ್ತೀವಿ, ಜೊತೆಗೆ ಜಾಕ್ಟೇನು ಬಾರಿಸ್ತೀವಿ. ಬನ್ರಲ್ಲ. ಅಲ್ರಿ CM ಸಾಹೇಬ್ರೆ, ಒಂದು ಪ್ರಾಜೆಕ್ಟ್ ಓಕೆ ಮಾಡ್ಬೇಕಾದ್ರೆ ಮೊದಲು ಸೆಂಟ್ರಲ್ ಇಂದ ಆಮೇಲೆ ಸ್ಟೇಟ್ ಇಂದ ಪರ್ಮಿಷನ್ ತಗೋಬೇಕು. ಅದಕ್ಕೆ ಮೊದಲು ಕ್ಯಾಬಿನೆಟ್ ಇಂದ ಓಕೆ ಆಗ್ಬೇಕು. ಇದ್ಯಾವ್ದು ಆಗ್ತಾನೆ ಇಲ್ವಲ್ಲ, ಏನಿದ್ರ ಅರ್ಥ? ಹೊರದೇಶದಿಂದ ಜನಗಳು ಬಂದ್ರು, ಪ್ರಾಜೆಕ್ಟ್ ಶುರು ಮಾಡಿದ್ರು. ಅದು ನಮ್ಗೆ ಗೊತ್ತಾಗಿದ್ದು ಯಾವಾಗ? ನಮ್ಮದೇ ಜನಗಳು ಧರಣಿ ಸತ್ಯಾಗ್ರಹ ಮಾಡಿದ್ಮೇಲೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸರ್ಕಾರ ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಿದೆ ಅಂತ. ಈ ಪ್ರಾಜೆಕ್ಟ್ ಶುರು ಆದ್ರೆ ಬೆಳೆ ನಾಶ ಆಗುತ್ತೆ, ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ, ವಾಯು ಮಾಲಿನ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಆಲ್ರೆಡಿ ಕ್ಯಾನ್ಸಲ್ ಮಾಡಿರೋ ಪ್ರಾಜೆಕ್ಟ್ ಸರ್ ಇದು. ಈ ಪ್ರಾಜೆಕ್ಟ್ ನಿಂದ ಸುತ್ತ ಇರೋ 30 ಹಳ್ಳಿಗಳು ಇನ್ನು 10 ವರ್ಷದಲ್ಲಿ ಉರ್ದು ಸಮಾಧಿ ಆಗುತ್ತೆ, ಯಾರು ಉಳಿಯೋದಿಲ್ಲ. ಈ ಸ್ಮಶಾನ ಕಟ್ಟೋದಕ್ಕೆ ನೀವೆಷ್ಟು ಕಮಿಷನ್ ತಗೊಂಡಿದ್ದೀರಾ? ಅಲ್ರಿ, ಯಾರಾದ್ರೂ ತಪ್ಪು ಮಾಡಿ ಒಪ್ಕೊಳ್ದೆ ಹೋದ್ರೆ COD ಇನ್ವೆಸ್ಟಿಗೇಷನ್ ಅಂತೀರಾ. ಈಗ ಇದಕ್ಕೇನ್ರಿ ಹೇಳ್ತೀರಾ? ನೋಡಿ, ಐ ಆಮ್ ಅಬ್ಸಲ್ಯೂಟ್ಲಿ ಇನ್ನೋಸೆಂಟ್ ಅಬೌಟ್ ಇಟ್. ಈ ವಿಷಯ ನನ್ಗೆ ಗೊತ್ತಿಲ್ಲದೆ ನಡೆದಿರೋದು. ಇವ್ರು ಹೇಳೋದು ನೋಡಿದ್ರೆ ನನಗೇನು ಗೊತ್ತಿಲ್ಲ, ಆದ್ರೂ ನನ್ನ ಹೆಂಡತಿ ಮಕ್ಕಳಾಯ್ತು ಅನ್ನಂಗಿದೆ. ಸ್ವಾಮಿ, ಈಗಲೂ ಕಾಲ ಮಿಂಚಿಲ್ಲ. ಈ ಕ್ಷಣದಿಂದಲೇ ಈ ಪ್ರಾಜೆಕ್ಟ್ ನಿಲ್ಲಿಸಿ, ಇಲ್ಲ ಅಂದ್ರೆ ಜನಗಳು ಮಾಡ್ತಿರೋ ಸತ್ಯಾಗ್ರಹ ಜೊತೆಲೆ ನಾವು ಸತ್ಯಾಗ್ರಹನ ಶುರು ಮಾಡ್ಬೇಕಾಗುತ್ತೆ. ವಾಟ್ಸ್ ದಿಸ್ ನಾನ್ಸೆನ್ಸ್? ನನಗೆ ಹೇಳ್ದಕ್ಕೆ ಯಾವುದೋ ಒಂದು ಪ್ರಾಜೆಕ್ಟ್ ಒಪ್ಕೊಂಡ್ಬಿಟ್ರೆ ಅಂತೆ ಕ್ಯಾಬಿನೆಟ್ ಅಲ್ಲದೆ ಗಲಾಟೆ ಕೂಗಾಡ್ತಾ ಇದ್ದಾರೆ. ಹ್ಯೂಮಿಲಿಯೇಷನ್. ಕೂತ್ಕೊಂಡು ಮಾತಾಡಿ. ಯಾವುದೇ ಒಂದು ಪ್ರಾಜೆಕ್ಟ್ ಒಪ್ಪಿಕೊಳ್ಳೋಕ್ಕಿಂತ ಮುಂಚೆ ನಮಗೆ ಕೇಳ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಅವ್ರಿಗೆ ಹೇಳೋಕ್ ಪುರ್ಸತ್ತಿಲ್ಲ ಸರ್, ನೀವೇ ತಿಳ್ಕೊಂಡು ಮಾಡ್ಬೇಕು. ಏನ್ ಮಾಡ್ಬೇಕು? ಪುರುಷೊತ್ತಿಲ್ಲ ಅಂತಂದ್ರೆ ಮುಂದೆ ಏನಾಗ್ತದೆ ಯೋಚನೆ ಮಾಡೋ ವಿವೇಕಾನಂದರು ಬೇಕು. ಹಲೋ, ಕೂತ್ಕೊಂಡು ಮಾತಾಡಿ. ಜನ ಎಲ್ಲ ಊರು ತುಂಬ ಸತ್ಯಾಗ್ರಹ, ಧರಣಿ, ಉಪವಾಸ ಮಾಡ್ತಿದ್ದಾರೆ. ನೋಡಿ, ಈ ಪವರ್ ಪ್ರಾಜೆಕ್ಟ್ ಅನ್ನ ಸದ್ಯ ನಿಮ್ಮ ಮನಸ್ಸಿಂದ ಕಿತ್ತು ಹಾಕೋದೇ ಒಳ್ಳೇದು. ನಿಮ್ಮನ್ ಕಿತ್ತು ಹಾಕ್ತೇನೆ, ನಿಮ್ಮನ್ ಕಿತ್ತು ಹಾಕ್ತೇನೆ. ಐ ವಿಲ್ ಚೇಂಜ್ ಯು, ನಾಟ್ ಮೈ ಐಡಿಯಾ. ಯಾರು ನೀವು? ನಾನು ಮುಖ್ಯಮಂತ್ರಿ. ನಾನು ರಾಜ. ಈ ದೇಶದಲ್ಲಿ ಮೊದಲಿಂದ ಬಂದದ್ದು ರಾಜಮನೆತನ, ಆಮೇಲೆ ಹುಟ್ಟಿದ್ದು ನಿಮ್ಮ ರಾಜಕೀಯ ಸಂತಾನ. ನಮಗಿಂತ ಚಿಕ್ಕೋರು ನೀವು. ದೊಡ್ಡವ್ರ ಮುಂದೆ ಚಿಕ್ಕೋರು ಕೂಗಾಡ್ಬಾರ್ದು. ಅದು ಅಲ್ಲದೆ ಪ್ರಜಾಪ್ರತಿನಿಧಿಗಳು ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದು ಕಲ್ತ್ಕೋಬೇಕು. ಆದ್ರೆ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಬೇಕಾದ್ ನೀವು. ಈ RS ಒಂದ್ಸಲ ಮಾತು ಕೊಟ್ರೆ ನಡೀಲೇಬೇಕು ಅಂತ ಗೊತ್ತು ತಾನೆ. ಆದ್ರೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಒಂದ್ 15 ದಿನ ಟೈಮ್ ಕೊಟ್ರೆ. 15 ದಿವಸನ? ಆಫ್ಟರ್ ಆಲ್ 750 ಕೋಟಿ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡೋದಕ್ಕೆ 15 ದಿವಸನ? ಡೋಂಟ್ ಬಿ ಸ್ಟುಪಿಡ್. ನಮ್ ದೇಶಕ್ಕೆ ಸ್ವತಂತ್ರ ಬಂದಾಗ ಆಸ್ತಿ ಭಾಗ ಮಾಡಿ ಇಂಡಿಯಾ ಪಾಕಿಸ್ತಾನ ಆಗೋದಕ್ಕೆ 15 ದಿವಸ ಬೇಕಾಗಿರ್ಲಿಲ್ರಿ. 1 ನಿಮಿಷದ ಸೈನ್ಸ್ ಸಾಕಾಯ್ತು. ಈ ರಾಷ್ಟ್ರದ ಪ್ರಧಾನಮಂತ್ರಿನ ಕೆಳಗಿಳಿಸೋದಕ್ಕೆ 15 ದಿವಸ ಬೇಕಾಗಿರ್ಲಿಲ್ಲ.
13 ದಿವಸ ಸಾಕಾಯ್ತು. ಅಷ್ಟೇ ಯಾಕೆ, ಪಾಕಿಸ್ತಾನಲ್ಲಿ ಪ್ರೈಮ್ ಮಿನಿಸ್ಟರ್ ಕೆಳಗಿಳಿಸಿ ಮಿಲಿಟರಿ ರೂಲ್ ತಗೊಂಬರೋದಕ್ಕೆ 15 ದಿವಸ ಬೇಕಾಗಿರಲಿಲ್ಲ, 20 ನಿಮಿಷ ಸಾಕಾಯ್ತು. ಇದೇನು ಅದಕ್ಕಿಂತ ದೊಡ್ಡ ಗನಂದಾರಿ ಕೆಲಸನ? ಸುಮ್ಮನೆ ಸೈನ್ ಹಾಕಿ ಸ್ಯಾಂಕ್ಷನ್ ಮಾಡ್ರಿ. ಡೋಂಟ್ ವೇಸ್ಟ್ ಮೈ ಟೈಮ್. ಟೈಮ್ ಇಸ್ ವೆರಿ ಪ್ರೆಷಿಯಸ್ ಟು ಮೀ. ಹಾಗಲ್ಲ, ಈ ಪ್ರಾಜೆಕ್ಟ್ ವಿಷಯ ಜನರ ಮನಸ್ಸಿಂದ ದೂರ ಆಗೋವರೆಗೂ ನಾವೇನು ಜನ ನೆಮ್ಮದಿಯಿಂದಿರೋವರೆಗೂ ಯಾವುದನ್ನು ಮರೆಯೋದಿಲ್ರಿ. ಆದ್ರೆ ಅವ್ರ ನೆಮ್ಮದಿನೇ ಹಾಳು ಮಾಡಿದ್ರೆ ಎಲ್ಲ ಮರೆತು ಹೋಗ್ತಾರೆ. ಇಲ್ಲಿ ನೋಡಿ, ಈ ಕೊಳ ನಮ್ಮ ರಾಜ್ಯದಷ್ಟೇ ಪ್ರಶಾಂತವಾಗಿದೆ. ಆದ್ರೆ 1 ನಿಮಿಷದಲ್ಲಿ ಇದನ್ನು ಅಲ್ಲೋಲ ಕಲ್ಲೋಲ ಮಾಡಬಹುದು. ಹಾಗೆ ಅಂತೀರಾ? ಜಸ್ಟ್ ವಾಚ್ ದ ಶೋ. As simple as that. ಮುಖ್ಯಮಂತ್ರಿಗಳೇ, ಒಂದು ವಿಷಯ, ನಾನು ಜನರ ನೆಮ್ಮದಿನ ಮಾತ್ರ ಹಾಳು ಮಾಡ್ತೀನಿ. ನಾಳೆ ನೀವು ನನ್ನ ಕೆಲಸ ಮಾಡದೇ ಇದ್ರೆ ನಿಮ್ಮ ನೆಮ್ಮದಿನೂ ಹಾಳು ಮಾಡ್ತೀನಿ. ಯಾಕೆಂದ್ರೆ ಈ ಅರಸ್ಗೆ ಆಯಸ್ಸು ಅಂತಸ್ತು ಕೊಡೋದು ಗೊತ್ತು, ಅಪಾಯ ಅಂತ ತಂದಿಡೋದು ಗೊತ್ತು. ಡು ಯು ಅಂಡರ್ಸ್ಟ್ಯಾಂಡ್? ಪ್ಲೀಸ್ ಗೋ ಅಂಡ್ ಡೂ ದಿ ಜಾಬ್. ರತನ್, ತಂಗಮ್ಮಗೆ ಫೋನ್ ಮಾಡು. ಮೇಡಮ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮ ಹೆಸರು? ಸಾವಿತ್ರಿ. ಸರ್, ಇವನ್ ದಿವ್ಯಾ. ವಾಟ್ ಆರ್ ಯು ಡೂಯಿಂಗ್? ಫಸ್ಟ್ PU ಓದ್ತಿದ್ದೀನಿ. ಯಾವ ಕಾಲೇಜು? ಬಿಚ್ಚಾ ಕಾಲೇಜ್. ಹೇಗಿದೆ ಕಾಲೇಜ್ ಲೈಫ್? ಸೋ ಫನ್. ನೀವು ಸಿನಿಮಾ ನೋಡ್ತೀರಾ ಮೇಡಮ್? ನೋಡ್ತೀವಿ ಮೇಡಮ್. ನೀವು ಇಷ್ಟಪಡೋ ಹೀರೋ? ಶಿವರಾಜ್ ಕುಮಾರ್. ಹೀರೋಯಿನ್? ಭಾರತಿ. ನೀವು ಲಾಸ್ಟ್ ಫಿಲ್ಮ್ ಯಾವ್ದು ನೋಡಿದ್ರಿ? ಯಾರೇ ನೀವು ಅಭಿಮಾನಿ? ಮತ್ತೆ ಹೇಳಿ ಸರ್, ನೀವು ಇಷ್ಟಪಡೋ ಆಕ್ಟರ್? ರಾಜ್ಕುಮಾರ್. ರಾಜ್ಕುಮಾರ. ಆಕ್ಟ್ರೆಸ್? ಜಯಪ್ರದಾ. ಮತ್ತೆ ನೀವು ಲಾಸ್ಟ್ ಫಿಲ್ಮ್ ಯಾವ್ದು ನೋಡಿದ್ರಿ? ಯಾವ್ದು ನಿಮ್ಮ ಫೇವ್ರೆಟ್ ಆಕ್ಟರ್? ರವಿಚಂದ್ರ. ಮತ್ತೆ ನೀವು ಲಾಸ್ಟ್ ಫಿಲ್ಮ್ ಯಾವ್ದು ನೋಡಿದ್ರಿ? ಆ ಚಿತ್ರದ ಒಂದು ಹಾಡು ಹೇಳ್ತೀರಾ? ನನಗೆ ಬರೋದಿಲ್ಲ. ಅದನ್ನೇ ಹೇಳ್ಬೇಕು ಅಂತಿಲ್ಲ, ಬೇರೆ ಯಾವ್ದಾದ್ರು ಹೇಳಿ. ನನ್ಗೆ ಹಾಡೋದಕ್ಕೆ ಬರೋದಿಲ್ಲ. ಹೌದಾ? ಓಕೆ ಸರ್, ನಿಮ್ಗೆ ಇಷ್ಟವಾದ ಹಾಡು? ನಂಗೆ ಸಾಂಗ್ ಅಂದ್ರೆ ಇಷ್ಟ ಇಲ್ಲ, ಮರ್ಡರ್ ಅಂದ್ರೆ ತುಂಬಾ ಇಷ್ಟ. ಯಾವ ಚಿತ್ರದ ಸರ್? ಹೇಳಲ್ಲ, ಮಾಡಿ ತೋರಿಸ್ತೀನಿ. தங்கம், என் பேரு தங்கம். ಕಾರ್ಮಿಕ ಬಂಧುಗಳೇ, ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟನ ನಿಲ್ಲಿಸಬಾರ್ದು. ನಾವು ಕೇಳ್ತಾ ಇರೋದು ಅವ್ರ ಮನೆ ಆಸ್ತಿಯನ್ನ, ನ್ಯಾಯನ. ನಾವು ಹೋರಾಟ ಪ್ರಾರಂಭ ಮಾಡಿ 1 ವಾರ ಆಯ್ತು, ಆದ್ರೂ ಮಾಲೀಕರಿಗೆ ನಮ್ಮ ಬಗ್ಗೆ ಯಾವುದೇ ಕಾಳಜಿನೂ ಇಲ್ಲ. ಕನಿಷ್ಠ ಪಕ್ಷ ಹೆಚ್ಚು ಮಾತಾಡೋ ಸೌಜನ್ಯನೂ ತೋರಿಸ್ತಾ ಇಲ್ಲ. ಮಾಲೀಕರು ಮತ್ತು ಕಾರ್ಮಿಕರ ಸಂಬಂಧ ಒಂದು ಕುಟುಂಬ ತರವಾದ್ದು ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಅದು ಸುಳ್ಳು. ನಾವು ಬೋನಸ್ ನ 1 ವರ್ಷದಿಂದ ಕೇಳ್ತಾ ಬರ್ತಾ ಇದ್ದೀವಿ, ಆಶ್ವಾಸನೆ ಮಾತ್ರ ಕೊಡ್ತಾ ಬರ್ತಾ ಇದ್ದಾರೆ. ಈ ನಮ್ಮ ಹೋರಾಟಕ್ಕೆ, ಕಾರ್ಮಿಕ ಸಂಘದ ಯಶಸ್ಸಿಗೆ ನಾನು ಯಾವತ್ತೂ ಮುಂದಿರ್ತೀನಿ. ಇದಕ್ಕೋಸ್ಕರ ನಾನು ಪ್ರಾಣ ಬಿಡೋದಕ್ಕೂ ಸಿದ್ಧವಾಗಿದ್ದೀನಿ. ಪ್ರಾಣ ಕೊಡ್ತೀಯಾ? ಕೊಡು. ಬೇಡ ಬೇಡ. ಬೇಡ ಬೇಡ ಬೇಡ, ಬಿಟ್ಬಿಡಿ ನನ್ನ. ಬಿಡಿ ಬಿಡಿ ನನ್ನ, ಬಿಟ್ಬಿಡಿ. ಬೇಡ, ದಯವಿಟ್ಟು ನನ್ನ ಬಿಟ್ಬಿಡಿ. ಬೇಡ, ಏನು ಬಿಟ್ಬಿಡಿ, ಬಿಟ್ಬಿಡಿ ನನ್ನ. ಬೇಡ ಬೇಡ, ಬಿಟ್ಬಿಡಿ. ಯಾರಾದ್ರೂ ನನ್ನ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ. ದಯವಿಟ್ಟು ದಯವಿಟ್ಟು ನನ್ನ ಕಾಪಾಡಿ. ಅಯ್ಯೋ, ಮಾಡಬೇಡಿ, ದಯವಿಟ್ಟು ನನ್ನ ಕಾಪಾಡಿ. ಬೇಡ. ತಂಗಂ ತಂಗಂ ತಂಗಂ, ಒಬ್ಬ ರೌಡಿ ಹೆಸರು ಹೆಡ್ಲೈನ್ ಅಲ್ಲಿ ಬಂದಿದೆ ಅಂದ್ರೆ ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಆಂಟ್ ಯು ಅಶೇಮ್ಡ್ ಆಫ್ ಯೋರ್ಸೆಲ್ವ್ಸ್? ಪುಣ್ಯ ಸರ್, ಈಗ ಬರೀ ಗಂಡಸರು ಮಾತ್ರ ರೌಡಿಸಂ ಮಾಡ್ತಾ ಇದ್ದಾರೆ. ಹೀಗೆ ಆದ್ರೆ ಗೋಲಿ ಆಡೋ ಹುಡುಗರು ಶುರು ಮಾಡ್ತಾರೆ. ವಾಟ್ ಡು ಯು ಮೀನ್? ಇನ್ನೇನ್ ಸರ್, ನಾವು ಯೂನಿಫಾರ್ಮ್ ಹಾಕೊಂಡು ಹೋರಾಡೋ ಗಂಡಸರು ಆಗ್ಲಿಲ್ಲ, ಬಳೆ ತೊಟ್ಕೊಂಡು ಹೆಣ್ಗೋ ಹೆಂಗಸರು ಆಗ್ಲಿಲ್ಲ. ದೊಡ್ಡ ಮನುಷ್ಯರು ಮಾಡಿದ್ನೆಲ್ಲ ಮೆಚ್ಕೊಂಡು ಚಪ್ಪಾಳೆ ತಟ್ಟೋ ಹಿಜ್ಜಿಟಗಳಾಗಿದ್ದೀವಿ. ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ನೀವೇ ಹೀಗೆ ಹೇಳಕ್ ನಾಚಿಕೆ ಆಗಲ್ಲ? ಇದು ಅವಮಾನ ಅಲ್ಲ ಸರ್, ಆತ್ಮಶುದ್ಧಿ. ಈಗಲಾದ್ರೂ ನಮ್ಮ ತಪ್ಪು ನಪ್ಕೊಂಡು ಸರಿಯಾಗಿ ನಡೆದ್ರೆ ಅಲ್ಪ ಸ್ವಲ್ಪನಾದ್ರೂ ಮರ್ಯಾದೆ ಉಳಿಯುತ್ತೆ.
ಮಾಡೋ ಕೆಲಸ ಆಡೋ ಮಾತಿನಷ್ಟು ಸುಲಭ ಅಲ್ಲ. ಕಷ್ಟ ಅಂತ ಮುನ್ನುಗ್ಗೋದಕ್ಕಾಗದೇ ಇದ್ರೆ ಇನಾಮ್ಗೋಸ್ಕರ ಗುಲಾಮ್ಗಿರಿ ಮಾಡೋದ್ರ ಬದಲು ಈ ಪವಿತ್ರ ಕಾಕಕ್ಕೆ ಸಲಾಮ್ ಹೊಡೆದು ಮಲ್ಲಿರೋದಷ್ಟ ವಾಸಿ ಸರ್. ಕಾಕಿಲ್ ಗಂಜಿ ಇನ್ನೂ ಆರಿಲ್ಲ ಅಂತ ಕಾಣುತ್ತೆ. ಅಂಜಿಕೆ ಇಲ್ಲದೆ ನಮ್ಗೆ ಗಂಜಿ ಸಪೋರ್ಟ್ ಬೇಕಿಲ್ಲ ಸರ್. ಬೇಕಾಗಿರೋದು ಸೀನಿಯರ್ ಅಫಿಷಿಯಲ್ಗಳದು. ಅದಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ತಿಪ್ಪರ್ಲಾಗ ಓಡಿಸ್ತಾರೆ ತಂಗಂ ತಲೆ ತಂದು ನಿಮ್ಮ ಟೇಬಲ್ ಮಾಡ್ತೀನಿ ವಿತ್ ಇನ್ 24 hours ಸರ್. That's very good. I'll give you full support. Commissioner speaking. ಏನ್ರಿ ಕಮಿಷನರ್ ಸಾಹೇಬ್ರ, ತುಂಬಾ ಟೆನ್ಷನ್ ಇದ್ದಾಗಿದೆ. ತಂಗಂ ನಿದ್ದೆ ಕೆಡಿಸ್ತಾ ಇದ್ದಾನ? ಹೌದು ಸರ್. ಅವನು ನಾನ್ ಬೆಳೆಸಿರೋ ಹುಡುಗ, ಬಿಟ್ಬಿಡಿ. Is it sir? ಪ್ರೆಷರ್ ತುಂಬಾ ಜಾಸ್ತಿ ಆದ್ರೆ ಈ ಸಿನಿಮಾಗಳಲ್ಲಿ ಎಲ್ಲಾ ಮುಗಿದ್ಮೇಲೆ ಒಂದು ಚಿಕ್ಕ ವಿಸಿಟ್ ಹಾಕಿ ಹೋಗ್ತಾರಲ್ಲ, ಆತರ ಒಂದು ಚಿಕ್ಕ ವಿಸಿಟ್ ಹಾಕಿ. ಓಕೆ ಸರ್. ಮಿಸ್ಟರ್ ಪ್ರಕಾಶ್, ನಾನ್ ನಿಮ್ಗೆ ಫುಲ್ ಪೊಲೀಸ್ ಸಪೋರ್ಟ್ ಕೊಡಕ್ಕಾಗಲ್ಲ. ಯಾಕೆ ಸರ್? ಅದು ಸೆಂಟ್ರಲ್ ಮಿನಿಸ್ಟರ್ ಒಬ್ರು ಬರ್ತಾರಂತೆ, ಅವ್ರಿಗೆ ಸೆಕ್ಯೂರಿಟಿ ಅರೇಂಜ್ ಮಾಡಬೇಕು. ಸೊ ನಿಮ್ಗೆ 4 ಕಾನ್ಸ್ಟೇಬಲ್ಸ್ ಕೊಡ್ತೀನಿ. ದಟ್ಸ್ ಆಲ್. ಡಿಸ್ಪರ್ಸ್. ಬಂದಿ ಸ್ಟೈಲ್ ನೋಡಿ ಮೊಹಮ್ಮದ್ ಅಲಿನೋ ಮೈಕ್ ಟೈಸನೋ ಇರಬೇಕು ಅನ್ಕೊಂಡೆ. ಹೆಣ್ಣು ಅಂತ ಬಿಡ್ತಾ ಇದ್ದೀನಿ, ಒಳ್ಳೆ ಮಾತಲ್ಲಿ ಹೊರಟೋಗು. ಇಲ್ಲ ಅಂದ್ರೆ ಶೀಲ ಉಳಿಯಲ್ಲ, ಸಾವು ಬಿಡಲ್ಲ. ಗಂಡನ್ ಕಳ್ಕೊಂಡ ಹೆಣ್ಣು ಎಷ್ಟು ಸಂಕಟ ಪಡ್ತಾಳೆ ಅಂತ ನನಗೆ ಗೊತ್ತು.
ಆದ್ರೆ ತಾನು ಚೆನ್ನಾಗಿರ್ಬೇಕು ಅಂತ ಇಡೀ ಊರಿನ ನೆಮ್ಮದಿನೇ ಹಾಳು ಮಾಡೋದು ಯಾವ ನ್ಯಾಯ ಹೇಳು? ಅದಕ್ಕೆ ಕೊಲೆ ಮಾಡಿದೆ. ಯಾರು ಈ ಕೊಲೆ ಮಾಡಿದ್ದು? ನೀವೆಲ್ಲರೂ ನನ್ನ ಜೊತೆ ಸಹಕರಿಸಿದ್ರೆ ಸಮಾಜದಲ್ಲಿ ಶಾಂತಿ ಉಳಿಸೋದಕ್ಕೆ ಸಹಾಯ ಆಗುತ್ತೆ, ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ, ಎಲ್ರಿಗೂ ಕಾನೂನು ನ್ಯಾಯದ ಬಗ್ಗೆ ಗೌರವ ಬರುತ್ತೆ. ಇದೆಲ್ಲ ನಮ್ಗೆ ಯಾಕೆ? ಪೊಲೀಸರ ಕೆಲಸ ಅಂತ ಸುಮ್ಮನಾಗಬೇಡಿ. ಸಮಾಜದ ಪ್ರತಿಯೊಬ್ಬ ಪ್ರಜೆನು ಯೂನಿಫಾರ್ಮ್ ಇಲ್ದೇ ಇರೋ ಪೊಲೀಸ್ ಇದ್ದ ಹಾಗೆ. ಏನಮ್ಮ, ನಿನ್ ಗಂಡನ್ ಕೊಲೆ ಮಾಡಿದ್ ಯಾರು ಅಂತ ಹೇಳ್ತೀಯ? ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು. ತಂಗಮ್ಮನ್ ಕೊಂದಿದ್ದಕ್ಕೆ ಐ ಆಮ್ ಟೇಕಿಂಗ್ ಟು ಕಸ್ಟಡಿ. ಸಾಕ್ಷಿ ಜಡ್ಜ್ ಮುಂದೆ. ಯೋರ್ ಆನರ್, ನ್ಯಾಯಾಲಯದಲ್ಲಿ ಹಾಜರುಪಡಿಸಿರುವ ಚಾಮುಂಡಿ ಆಲಿಯಾಸ್ ಯಶಸ್ವಿನಿ ಬಹಳ ದಿನಗಳಿಂದ ಕಾನೂನಿಗೆ ಬೇಕಾದಂಥವರು. ತಂಗಮ್ ಅನ್ನೋ ವ್ಯಕ್ತಿನ ಕೊಲೆ ಮಾಡುವುದರ ಜೊತೆಗೆ ಇದಕ್ಕೂ ಮುಂಚೆ ಹಲವಾರು ಕೊಲೆ ಸುಲಿಗೆಗಳನ್ನು ಮಾಡಿದ್ದರೂ ಯಾವ ಸುಳಿವನ್ನು ಕೊಡದೆ ಕಾನೂನಿನ ಕಣ್ಣಿಗೆ ಮಣ್ಣೆರಚುತ್ತಿರುವಂತಹ ಚಾಣಾಕ್ಷ ಹೆಣ್ಣು. ಇದಕ್ಕೆ ಕಾರಣ ಬಡವರಿಗೆ ಸಹಾಯ ಮಾಡೋ ನೆಪದಲ್ಲಿ ಅವರ ಅಮಾಯಕತೆಯಿಂದ ದುರುಪಯೋಗ ಪಡಿಸಿಕೊಂಡು ಅವರ ಪ್ರೀತಿ ವಿಶ್ವಾಸನ ಗಳಿಸಿ ಬಡವರ ಬಂಧು ಅನ್ನೋ ಪಟ್ಟದ ಜೊತೆಗೆ ಚಾಮುಂಡಿ ಅನ್ನೋ ಬಿರುದನ್ನ ಪಡ್ಕೊಂಡು ತಾನು ಮಾಡಿದ್ದೆ ಕಾನೂನು, ಕೊಟ್ಟಿದ್ದೆ ಶಿಕ್ಷೆ ಅನ್ನೋ ಮಟ್ಟಕ್ಕೂ ಬೆಳೆದಿದ್ದಾರೆ. ಯೋರ್ ಆನರ್, ಕೋರ್ಟ್ಗೆ ಒಂದು ಪ್ಯಾರಲಲ್ ಕೋರ್ಟು, ಸರ್ಕಾರಕ್ಕೆ ಒಂದು ಪ್ಯಾರಲಲ್ ಸರ್ಕಾರ ನಡೆಸೋ ಇಂಥವ್ರನ್ನ ಶಿಕ್ಷಿಸದೆ ಹಾಗೆ ಬಿಟ್ರೆ ನಾಳೆ ಜನರಿಗೆ ಒಳ್ಳೆದ್ರ ಮೇಲೆ ನಂಬಿಕೆ ಹೊರಟೋಗುತ್ತೆ. ಕೆಟ್ಟದನ್ನೇ ಒಳ್ಳೇದು ಅನ್ಕೋತಾರೆ, ಅದನ್ನೇ ಫಾಲೋ ಮಾಡ್ತಾರೆ. ಇಂಥ ಅನಾಹುತ ಆಗ್ಬಾರ್ದು ಅಂದ್ರೆ ಈಗೀಗ ಸರಿಯಾದ ಶಿಕ್ಷೆ ಕೊಟ್ಟು ನ್ಯಾಯನ ಎತ್ತಿ ಹಿಡಿಬೇಕು ಅನ್ನೋದೇ ನನ್ನ ಭಾವನೆ. ದಟ್ಸ್ ಆಲ್ ಯೋರ್ ಆನರ್. ನಿಮ್ ಪರವಾಗಿ ವಾದ ಮಾಡೋಕೆ ಅಥವಾ ನೀವು ಹೇಳುವಂಥದ್ದು ಏನಾದರೂ ಇದೆಯಾ? ಯೋರ್ ಆನರ್, ಸತ್ಯದ ಗೆಲುವಿಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಈ ಕೋರ್ಟಲ್ಲಿ ನನ್ನ ಮಾತಿಗಿಂತ ಮುಖ್ಯವಾಗಿ ಬೇಕಾಗಿರೋದು ಸಾಕ್ಷಿ. ನಾನೇ ಕೊಲೆ ಮಾಡಿದ್ದೀನಿ ಅಂತ ಯಾವ್ದಾದ್ರೂ ಒಂದು ಸಾಕ್ಷಿ ಇದ್ರು ನೀವೇನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸಕ್ಕೆ ತಯಾರಾಗಿದ್ದೀನಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಿಮ್ ಹೆಸರು? ಚಂದ್ರಶೇಖರ್. ಇವ್ರು ನಿಮ್ಗೆ ಯಾವಾಗ್ಲಿಂದ ಪರಿಚಯ? ಹುಟ್ಟಿದಾಗ್ಲಿಂದ. ನಿನ್ನೆ ಈಕೆ ಎಲ್ಲಿದ್ರು? ಶಾಂತಿನಗರದಲ್ಲಿ. ಅಲ್ಲಿ ಸಾಮೂಹಿಕ ವಿವಾಹ ನಡೀತಿತ್ತು. ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇದ್ರು. ನೀವ್ಯಾಕಲ್ಲಿ ಹೋಗಿದ್ರಿ? ನಿಮ್ ಮಗಳ ಮದ್ವೆ ಇತ್ತಾ? ಬಿಟ್ಟಿ ಊಟ ಸಿಗತ್ತೆ ಅಂತ ಹೋಗಿದ್ದೆ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು. ಹೌದು ಸ್ವಾಮಿ, ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಶಾಂತಿನಗರದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಇವರಿದ್ರು. ಸ್ವಾಮಿ, ಇವ್ರಿಗೂ ತಂಗಮ್ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಇದುವರೆಗೂ ಹೇಳಿದ ಸಾಕ್ಷಿಗಳು ಹೀಗೆ ಋಣ ತಿಂದು ಬೆಳೆದವರು. ಈಗ ನಾನು ಹಾಜರುಪಡಿಸ್ತಿರುವ ಸಾಕ್ಷಿ ಪದ್ಮಾವತಿ, ಅಂದ್ರೆ ಮಿಸೆಸ್ ತಂಗಮ್. ಏನಮ್ಮ, ಕೊಲೆಯಾದ ತಂಗಮ್ ಅನ್ನೋ ವ್ಯಕ್ತಿ ನಿಮ್ ಗಂಡ ತಾನೆ? ಹೌದು. ಅವರು ಸಾಯೋ ಸ್ಥಿತಿಲಿದ್ದಾಗ ನೀವು ಅಲ್ಲಿಗೆ ಓಡ್ ಬಂದ್ರಿ? ಹೌದು. ಆಗ ಅಲ್ಲಿ ಯಾರಿದ್ರು? ಅವರಿದ್ರು. ಅವ್ರ ಕೈಲಿ ಯಾವ್ದಾದ್ರು ಆಯುಧ ಆಯ್ತಾ? ಇಲ್ಲ. ಇರ್ಲಿಲ್ವಾ ಅಥವಾ ಜ್ಞಾಪಕ ಇಲ್ವಾ? ಇರ್ಲಿಲ್ಲ. ಓಕೆ. ಸಾಯೋವಾಗ ನೀವು ಅಲ್ಲಿಗೆ ಬಂದ್ರಿ, ಆಗ ಇವರಲ್ಲಿದ್ರು ಅಂದ್ರೆ ನಿಮ್ ಗಂಡನ್ ಗೊತ್ತಿದ್ದು ಇವರೇ ತಾನೆ? ನೋಡಿಮ್ಮ, ನೀವೇನು ಹೆದರ್ಬೇಕಾಗಿಲ್ಲ, ಧೈರ್ಯವಾಗಿ ಹೇಳಿ. ಇವರೇ ತಾನೆ ನಿಮ್ ಗಂಡನ್ ಕೊಂದಿದ್ದು? ಹಾ ಹೇಳಿ. ಕಮಾನ್ ಕಮಾನ್ ಹೇಳಿ. ನನ್ ಗಂಡನ್ನ ಕೊಂದಿದ್ದು ಹೇಳಿ. ಇವರಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಾನ್ ಸುಳ್ಳು ಹೇಳ್ತಾ ಇಲ್ಲ.
ಹಾಗಾದ್ರೆ ನಿನ್ ಗಂಡನ್ ಕೊಂದಿದ್ಯಾರಮ್ಮ? ನನ್ನ ಗಂಡ ಕೆಟ್ಟವನು. ಅವನು ಎಷ್ಟು ಜನ ಜೀವನ ಹಾಳು ಮಾಡಿದಾನೋ, ಎಷ್ಟು ಜನ ಕೊಂದಿದಾನೋ. ಅವನ ಪಾಪದ ಕೂಡ ತುಂಬಿತ್ತು, ಅದಕ್ಕೆ ಅದಕ್ಕೆ ಸತ್ತ. ಅವನ ಕೊಂದವ್ರು ಯಾರೇ ಆಗಿರ್ಲಿ, ಅವ್ರು ಒಳ್ಳೇದೇ ಮಾಡಿದ್ದಾರೆ, ಅವ್ರು ಒಳ್ಳೇದೇ ಮಾಡಿದ್ದಾರೆ. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಯಶಸ್ವಿನಿ ಅಲಿಯಾಸ್ ಚಾಮುಂಡಿ ಅವರನ್ನು ನಿರಪರಾಧಿ ಎಂದು ಪರಿಗಣಿಸಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ತುಂಬಾ ಥ್ಯಾಂಕ್ಸ್. ಇದು ನನ್ನ ಬಿಡುಗಡೆ ಮಾಡಿಸಿದ್ದಕ್ಕಲ್ಲ. ನನ್ನ ಗಂಡ ಅಪರಾಧಿ, ಕೆಟ್ಟವನು. ಅವನು ಸತ್ತಿದ್ರಿಂದ ಸಮಾಜಕ್ಕೆ ಒಳ್ಳೇದಾಯ್ತು, ಜನ ನೆಮ್ಮದಿಯಾಗಿದ್ದಾರೆ ಅಂತ ಯೋಚನೆ ಮಾಡಿದ್ಯಲ್ಲ, ಆ ನಿನ್ನ ದೊಡ್ಡ ಮನಸ್ಸಿಗೆ. ನೋಡು, ನಾನು ಒಂಟಿ, ನನಗೆ ಯಾರೂ ಇಲ್ಲ, ಹೇಗಪ್ಪ ಜೀವನ ಮಾಡೋದು ಅಂತ ಯೋಚನೆ ಮಾಡಬೇಡ. ನಾನಿದ್ದೀನಿ, ಇನ್ಮೇಲೆ ನೀನು ನನ್ನ ಜೊತೆನೇ ಇರಬಹುದು. ನಿನಗಿಷ್ಟ ಇದ್ರೆ. ಅದು ಅಪರಾಧಿಗಳ ನೆತ್ತಿ ಮೇಲೆ ತೂಗಾಡ್ತಿರೋ ಕತ್ತಿ. ಯಾವಾಗ ಬೇಕಾದ್ರೂ ತಲೆ ಉರುಳಿಸುತ್ತೆ. ಕಾನೂನು ಕತ್ತಿ ಅಲ್ಲ, ಜರಡಿ. ಅದಕ್ಕೆ ಸುತ್ತಲೂ ಕೋಟೆ ಕಟ್ಟಿದ್ರು, ಆದ್ರೆ ಸೋರೋ ತಳನ ಯಾರೂ ಕಟ್ಟಲಿಲ್ಲ. ಸೊ ಅಪರಾಧಿಗಳು ಕೈಗೆ ಸಿಗೋದೇ ಇಲ್ಲ. ಸೋರೋ ತಳ ಇರೋದು ಸಜ್ಜನರನ್ನ ಸೋಸಿ ತೆಗೆದು ಸಮಾಜದಲ್ಲಿ ಶಾಂತಿನ ಸ್ಥಾಪಿಸೋದಕ್ಕೆ. ಪರವಾಗಿಲ್ವೇ, ಇನ್ನು ಕಾನೂನಿನ ಮೇಲೆ ನಂಬಿಕೆ ಹೋಗಿಲ್ಲ. ಅದು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಿ ತಾಯಿನ ಕಳ್ಕೊಂಡ್ಮೇಲೂ. ನನ್ನ ಹೊಡೆಯೋ ಅಧಿಕಾರ ಇರೋದು ಅಪ್ಪ ಅಮ್ಮನ್ ಬಿಟ್ರೆ ಅಕ್ಕನಿಗೆ ಮಾತ್ರ. ಅಂದ್ರೆ ನಿನಗೆ ಹೊಡೆದಲ್ಲಾದ್ರೂ ನೀ ನನ್ನ ಮುಟ್ಟಿದ್ಯಲ್ಲ. ನೀನ್ ಹೀಗೆ ಸೆಂಟಿಮೆಂಟ್ ಆಗಿ ಮಾತಾಡಿದ ತಕ್ಷಣ ಕರಗಿ ಕಣ್ಣೀರ್ ಸುರಿಸೋಳಲ್ಲ ಈ ತೇಜು. ಹಾಗೇನೆ ನಿನ್ನನ್ನ ಜೈಲಿಗೆ ಕಳಿಸ್ದೆ ಬಿಡೋಳು ಅಲ್ಲ. ಇದನ್ನೇ ಏಟ್ ಗೆದ್ರೇಟು ಅನ್ನೋದು. ಶಬ್ದ ಬರ್ದೇ ಇದ್ರು ಎಫೆಕ್ಟ್ ಚೆನ್ನಾಗಿದೆ. ನೀವು ಮದ್ವೆ ಮನೆಗೆ ಹೋಗಿದ್ರಾ? ಅದು ಬಿಟ್ಟಿ ಊಟಕ್ಕೆ. ಮನೆಗ್ ಬನ್ನಿ, ಮಾಡ್ತೀನಿ. Come on, move! Don't worry, nothing will happen. Congratulations. ಕಾರಣ? ನಿರಪರಾಧಿ ಅಂತ ಕೋರ್ಟಿಂದ ಬಿಡುಗಡೆ ಆಗಿದ್ದಕ್ಕೆ. ಯಾಕೆ? ನನಗೆ ಶಿಕ್ಷೆ ಆಗೋದು ನಿನಗಿಷ್ಟ ಇಲ್ವಾ? ನೋ ನೋ, ನಾಟ್ ಅಟ್ ಆಲ್. ನಿನಗೆ ಶಿಕ್ಷೆ ಆದ್ರೆ ನೀನ್ ಜೈಲಿನಲ್ಲಿ ಸೇಫ್ ಆಗಿರ್ತೀಯ. ನಿನ್ನ ನಾನು ಕೊಲ್ಬೇಕು ಅನ್ನೋ ಕನಸಾಗಿ ಉಳಿಯುತ್ತೆ. ಅಷ್ಟು ಆಸೆ ಇರೋನು ಇಲ್ಲೇ ಕೊಲ್ಬಹುದಲ್ಲ? ಅಯ್ಯಯ್ಯೋ, ಅಂತ ದೊಡ್ಡ ತಪ್ಪು ನಾನು ಮಾಡಲ್ವಲ್ಲ ತಾಯಿ. ಈಗ ನಿನ್ ಕೊಂದ್ರೆ ನಿನ್ ಹಿಂದಿರೋ ಜನ ರೊಚ್ಚಿಗೆ ಹೇಳ್ತಾರೆ, ಸಮಾಜ ಸೇವಕಿ ಆಗಿರೋ ನೀನು ನಾಯಕಿ ಆಗ್ತೀಯ. ಅದ್ ನನಗೆ ಇಷ್ಟ ಇಲ್ಲ. ಆ ಕನಸು ನನ್ಸಾಗಲ್ಲ ಬಿಡು. ದಾಟ್ಸ್ ಇಂಟ್ರೆಸ್ಟಿಂಗ್. ಕನಸು ನನಸಾಗತ್ತೆ, ಆದ್ರೆ ನೀನ್ ಸಾಯೋವಾಗ ನಿನ್ ಹಿಂದೆ ಯಾರು ಇರೋಲ್ಲ. ನಿನ್ನ ಬಾಡಿ ಪೀಸ್ ಕೂಡ ಯಾರಿಗೂ ಸಿಗಲ್ಲ. ಅದು ನನ್ನ ಆಸೆ. ನಿನ್ನ ಆಸೆ ನೀನ್ ಹೇಳ್ದೆ, ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ನಾನು ಹೇಳ್ದೆ. ಶ್ಯೂರ್. ಕೃಷ್ಣ ಶಿಶುಪಾಲನ ಕ್ಷಮಿಸಿದ್ದು 100 ಸಲ, ಆದ್ರೆ ನಾನು ನಿನ್ ಕ್ಷಮಿಸೋದು 100 ಸಲ ಅಲ್ಲ, 3 ಸಲ. ಮೊದಲನೇ ಸಲ ಬರ್ತೀನಿ, ಬುದ್ಧಿ ಹೇಳಿ ಹೋಗ್ತೀನಿ. 2ನೇ ಸಲ ಎದುರಾಳಿಯಾಗಿ ಬಂದು ಎಚ್ಚರಿಕೆ ಕೊಟ್ಟು ಹೋಗ್ತೀನಿ. 3ನೇ ಸಲ ಮೃತ್ಯುವಾಗಿ ಬಂದು ಮುಚ್ಚಾಕ್ ಹೋಗ್ತೀನಿ. ಇದು ಮೊದಲನೇ ಸಲ. ಮೈ ಡೇಟ್. ತಿದ್ದುಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ನಿನ್ ತಿಥಿಗೆ ಇದನ್ನೇ ಇಡ್ಬೇಕಾಗುತ್ತೆ. Good luck. All the best. ಅಪ್ಪ, 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 ಛೆ, ಅಪ್ಪ ಎಲ್ಲಿ? ಯಾಕೆ? ಇವತ್ತು ನನ್ನ ಕೈಗೆ ಸಿಗ್ಬೇಕು. ಬರ್ತಾ ಇದ್ದೀನಮ್ಮ, ದಯವಿಟ್ಟು ನಾನೇನು ಮಾಡ್ಬೇಡಮ್ಮ. ಕೋರ್ಟ್ ನಲ್ಲಿ ಅಷ್ಟೊಂದು ಪ್ರತಾಪ ತೋರಿಸಿದ್ರಿ, ಇಲ್ಲಾಕೆ ಪುಕ್ಕಲ್ದ ತರ ಬಚ್ಚಿಟ್ಕೊಂಡಿದ್ದೀರಾ? ಕೋರ್ಟ್ ಅಲ್ಲಿ ಕಳ್ಳನ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ರು
ಅದನ್ನ ಕೇಳೋದಕ್ಕೆ ಜಡ್ಜ್ ಇದ್ದಾರೆ. ಇಲ್ಲಾರಿದಾರಮ್ಮ? ನಾನಿದ್ದೀನಲ್ಲ ಮಾವ. ಏನ್ರಿ ನೀವಿರೋದು? ಒಬ್ಬ ಕ್ರಿಮಿನಲ್ ನ ಕಾಪಾಡೋದಕ್ಕೆ ಕೋರ್ಟ್ ನಲ್ಲಿ ಸಾಕ್ಷಿ ಹೇಳಕ್ ಬಂದಿದ್ರಲ್ಲ, ಅದು ಮಗಳಿಗೆ ಎದುರಾಗಿ. ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ? ಆ ಕ್ರಿಮಿನಲ್ ಇವ್ರ ಮಗಳೇ ತಾನೆ. ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ನಾನ್ ಕೇಳಿದ್ದು ನಿಮ್ಮನ್ನಲ್ಲ. ಸರಿ, ನೀವೇ ನೋಡ್ಕೊಡಿ. ನೋಡಮ್ಮ, ಹುಟ್ಟದಾಗ್ನಿಂದ 1947 ವರೆಗೂ ಸ್ವಾತಂತ್ರ್ಯಕ್ಕೆ ಹೋರಾಡಿದೆ. ಈಗ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ಏನ್ ಸುಳ್ಳು ಹೇಳ? ಸತ್ಯನೋ ಸುಳ್ಳು, ಕೋರ್ಟೆ ನಿರಪರಾಧಿ ಅಂತ ಬಿಟ್ಬಿಡ್ತು ತಾನೆ. ತುಂತುರು ಮಳೆ ಬಿದ್ದಿದ ತಕ್ಷಣ ನಾಯಿ ಕೊಡೆ ಹುಟ್ಟೋ ಹಾಗೆ 100 ರೂಪಾಯಿ ಬಿಸಾಕಿದ್ರೆ ನಿಮ್ಮಂತ 100 ಸಾಕ್ಷಿಗಳು ಹುಡ್ತಾರೆ. ಬಟ್ ಬಿಸಿಲಿಗೆ ಒಣಗೋಗ್ತಾರೆ. ಆದ್ರೆ ಹುಟ್ಟದಾಗ್ಲಿಂದ ತನ್ನ ನೆಲೆನ ಭದ್ರ ಮಾಡ್ಕೊಂಡು ನೆರಳ ನೀಡ್ತಾ ಇರೋ ಸತ್ಯನ ಮರಣ ಯಾರು ಬೀಳ್ಸಕ್ಕಾಗಲ್ಲ. ನೋಡ್ತೇಜು, ನೀನ್ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೂಗಾಡ್ತಾ ಇದೀಯ. ಆದ್ರೆ ಅವಳು ಸದ್ದು ಗದ್ಲ ಇಲ್ದೆ ತಾನು ಅನ್ಕೊಂಡಿದ್ ಕೆಲ್ಸನ ಮುಗಿಸ್ತಾ ಇದ್ದಾಳೆ. ಅದಕ್ಕೆ ನೀನ್ ಲಾಯರ್ ಆಗಿರೋದು, ಅವಳು ಲೀಡರ್ ಆಗಿರೋದು. ಅವಳನ್ನ ಲೀಡರ್ ಮಾಡಿರೋರು ಅಮಾಯಕರು, ವೀರ ವನಿತೆ ಅಂತಿರೋರೆಲ್ಲ ಹೇಳಿಗಳು, ಅವಳು ಕೊಟ್ಟಿದ್ದೆ ತೀರ್ಪು ಅಂತಿರೋರು ಅವಿದ್ಯಾವಂತರು. ಈ ಮೂರಲ್ಲಿ ನೀವ್ ಯಾವ ಗುಂಪಿಗೆ ಸೇರಿದವರು ಅಂತ ಅವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ? ಸಪೋರ್ಟ್ ಮಾಡಿದ್ರೆ ಅವಳು ಈ ಮನೇಲಿ ಇರೋಳು. ಅದಕ್ಕೆ ಯೋಗ್ಯತೆ ಇರ್ಬೇಕು. ಮನೆಯವರೆಲ್ಲ ಮೆಚ್ಚೋ ಹಾಗೆ ನಡ್ಕೋಬೇಕು. ಬರೀ ಮನೆಯವರು ಮೆಚ್ಚಿದ್ರೆ ಸಾಲದಮ್ಮ, ಹೊರಗಡೆಯವರು ಮೆಚ್ಕೋಬೇಕು. ಅದನ್ನ ಅವಳು ಸಾಧಿಸಿದಾಳೆ. ಅಕ್ಕ ನಿಮ್ಗೇನು ಆಗಿಲ್ಲ. ಕೋರ್ಟ್ ನನ್ನ ನಿರಪರಾಧಿ ಅಂತ ಬಿಟ್ಟು ಬಿಡ್ತು. ಬಾಬಾ ಬಾರು 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 ಪುಟ್ಟ. ಸೋ ಸ್ವೀಟ್. ಈ ಭೂಮಿ ಮೇಲೆ ಎಲ್ರಿಗೂ ಸತ್ತ ಮೇಲೆ ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿರಲ್ಲ. ಆದ್ರೆ ಈ ಮಗುಗೆ ಹೆತ್ತವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡು, ಇಲ್ಲಿರೋರಲ್ಲಿ ಕೆಲವರು ಅನಾಥರಿದ್ದಾರೆ, ಆದ್ರೆ ಅಶಕ್ತರಲ್ಲ. ಗುಂಟ್ರಿದ್ದಾರೆ, ಆದ್ರೆ ತಮ್ಮ ಕಾಲ ಮೇಲೆ ತಾವೇ ನಿಲ್ಲೋ ಶಕ್ತಿ ಇದೆ. ಕುರುಡ್ರಿದ್ದಾರೆ, ಆದ್ರೆ ತಮ್ಮ ಶುದ್ಧವಾದ ಮನಸ್ಸಿನಿಂದ ಎಲ್ಲನೂ ನೋಡ್ತಾರೆ. ಮಕ್ಕಳನ್ನ ಕಳ್ಕೊಂಡವರಿದ್ದಾರೆ, ಆದ್ರೆ ಅವ್ರ ಪ್ರೀತಿನ ಸಂಪಾದನೆ ಮಾಡಿದ್ದಾರೆ. ಇಲ್ಲಿರೋರೆಲ್ಲ ಒಂದೇ ಜಾತಿ ಮತ ಅಲ್ಲದೆ ಇದ್ರು ಒಂದೇ ಕುಟುಂಬದವರಾಗಿರ್ತಾರೆ. ಕಷ್ಟ ಸುಖಕ್ಕೆ ಭಾಗಿಯಾಗ್ತಾರೆ. ನಿನಗೇನ್ ಕೆಲಸ ಬರುತ್ತೋ ಅದನ್ನ ನೀನ್ ಮಾಡ್ಕೊಂಡಿರ್ಬಹುದು, ಇಲ್ಲ ಹಾಗೇನೂ ಇರಬಹುದು. ಆದ್ರೆ ಈ ಕುಟುಂಬದಲ್ಲಿ ನೀನು ಒಬ್ಳಾಗಿರ್ತೀಯ. ಶಾಂತ, 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 ಸ್ವಲ್ಪ ನೀರ್ ಕೊಡಿ, ನೀರ್ ಕೊಡಿ. ಬೇಡ, 3 ದಿವಸ ಆಯ್ತು ಊಟ ಮಾಡಿ, ಹೊಟ್ಟೆ ಒಣಗಿ ಹೋಗ್ತಾ ಇದೆ. ಸ್ವಲ್ಪ ನೀರನ್ನ ಕೊಡಿ. ಬೇಡ ಅಂದ್ರೆ ಬೇಡ ಬೇಡ ಅಂದ್ರೆ ಸತ್ತು ಹೋಗ್ತೀಯ. ನೀರು ಕುಡಿತಿದ್ರೆ ಹೇಗೆ? ಹೇಳು ಹೇಳು, ನೀರು ಕುಡಿ. ನೋಡಿ, ಇಲ್ಲಿ ಶ್ರೀನಿವಾಸರಾವು ಶಾಂತಮ್ಮ ಅಂದ್ರೆ ನೀವೇನಾ? ನಾವೇ. ಏನಾಗಬೇಕು? ಹೆದರ್ಕೋಬೇಡಿ, ನೀವು ಕಷ್ಟದಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಅದೇನು ಅಂತ ಹೇಳಿದ್ರೆ ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ. ನಮಗೆ 3 ಜನ ಮಕ್ಕಳಮ್ಮ. ಮೊದಲನೇವನು IAS ಆಫೀಸರ್. ಇಡೀ ಊರಿಗೆ ಬುದ್ಧಿ ಹೇಳಿ ಅವ್ರನ್ನ ಸರಿಯಾದ ದಾರಿಲಿ ನಡೆಸೋನು. ಆದರೆ ಹೆತ್ತವ್ರ ಬಗ್ಗೆ ಯೋಚನೆನೇ ಮಾಡೋನಲ್ಲ. 2ನೇವನು ಇಂಜಿನಿಯರ್. ಊರ್ ತುಂಬಾ ಬ್ರಿಡ್ಜ್ ಬಿಲ್ಡಿಂಗ್ ಕಟ್ಟಿಸ್ತಾನೆ. ಆದರೆ ಹೆತ್ತವ್ರ ಸಂಬಂಧನೇ ಬೇಡ ಅಂತ ಕಡ್ದಾಕ್ಬಿಟ್ಟು ಹೋದ. 3ನೇವನು ಡಾಕ್ಟ್ರಮ್ಮ, ಡಾಕ್ಟ್ರು. ಪೇಷಂಟ್ಗಳ ಮೈನ ಕೊಯ್ದ ಹಾಗೆ ಹೆತ್ತವರ ಮನಸ್ಸು ಹೃದಯನ ಕತ್ತರಿಸಿ ಚಿತ್ರ ಮಾಡ್ಬಿಟ್ಟು ಹೋದಮ್ಮ. ಚಿತ್ರ ಮಾಡ್ಬಿಟ್ಟು ಹೋದ. ಒಟ್ಟಾರೆ ಇಷ್ಟೆಲ್ಲ ಇದ್ದು ನಾವು ಅನಾಥರು. ಮೇಡಮ್, ಆ 3 ಜನಕ್ಕೂ 4 ಬಿಗಿದ್ರೆ ಸರಿಯಾಗಿ ಬುದ್ಧಿ ಕಲಿತಾರೆ. ಅಯ್ಯೋ ಬೇಡಪ್ಪ, ಬೇಡ. ಅವ್ರನ್ನ ಹೊಡಿಬೇಡ ಅಂತ ಹೇಳಮ್ಮ. ಅವ್ರನ್ನ ಹೊಡಿಬೇಡ ಅಂತ ಹೇಳಮ್ಮ. ಹೇಳು. ಪ್ರಯೋಜನ ಏನು? ನಮ್ ಬಲವಂತಕ್ಕೆ ಒಂದು 4 ದಿವಸ ಚೆನ್ನಾಗಿ ನೋಡ್ಕೋಬಹುದು. ಆಮೇಲೆ ಅಮ್ಮ, ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ನೀವು ನನ್ನ ಜೊತೆ ಬರಬಹುದು. ಹೆತ್ತ ಮಕ್ಕಳಿಗೆ ಬೇಡವಾದವ್ರು ನಾವು. ಏನು ಸಂಬಂಧ ಇಲ್ದಿರೋ ನಿನಗೆ ನಮ್ಮೇಲೆ ಯಾಕಮ್ಮ ಇಷ್ಟೊಂದು ಅನುಕಂಪ? ಅನುಕಂಪ ಅಲ್ಲಮ್ಮ, ಪ್ರೀತಿ. ಯಾಕೆಂದ್ರೆ ನಾನ್ ನನ್ನ ತಂದೆ ತಾಯಿ ಸಂಬಂಧನ ಕಳ್ಕೊಂಡು ಬಂದಿಲ್ಲ.
ಕಳ್ಕೊಂಡವಳು. ಅದು ಮತ್ತೆ ಸಿಗಬಹುದೇನೋ ಅನ್ನೋ ಆಸೆ. ಬನ್ನಿ, ದೇವ್ರು ಯಾವಾಗ್ಲೂ ಜನರ ಮಧ್ಯೆ ಇರೋಕ್ಕಾಗಲ್ಲ ಅಂತ ತಂದೆ ತಾಯಿನ ಸೃಷ್ಟಿ ಮಾಡ್ದ. ಅವ್ರನ್ನ ಪ್ರೀತಿ ಗೌರವದಿಂದ ನೋಡ್ಕೊಂಡು ಅವ್ರಿಗೆ ಆಸರೆಯಾಗಿರೋಕೆ ಮಕ್ಕಳು ವರ ಕೊಟ್ಟ. ತಂದೆ ತಾಯಿ ಮಕ್ಕಳು ಒಟ್ಟಾಗಿದ್ರೇನೆ ಕುಟುಂಬ ಅಂತಾರೆ. ನೀವು ಒಪ್ಪಿದ್ರೆ ನಿಮಗೆ ಮಕ್ಕಳ ಪ್ರೀತಿ, ನಮಗೆ ತಂದೆ ತಾಯಿ ವಾತ್ಸಲ್ಯ ಎರಡು ಸಿಕ್ಕುತ್ತೆ. ನಮ್ಮ ಕಮಿಟಿ ಸರ್ವೆ ಮಾಡಿದ ರಿಪೋರ್ಟ್ ಪ್ರಕಾರ ಈ ಪವರ್ ಪ್ರಾಜೆಕ್ಟ್ನಿಂದ ಇನ್ ಸಮ್ ಅಂಡ್ ಸಬ್ಸ್ಟೆನ್ಸ್ ಉಪಯೋಗಕ್ಕಿಂತ ಅಪಾಯಗಳೇ ಹೆಚ್ಚು. ಇಲ್ಲಿ ನಮ್ಮವರಿಗೆ ಸಿಗೋ ಅಪಾಯಿಂಟ್ಮೆಂಟ್ಸ್ಗಳೆಲ್ಲ 2ನೇ ದರ್ಜೆಯು 3ನೇ ದರ್ಜೆಯು. ನಮ್ಮಲ್ಲಿರೋ ಕ್ವಾಲಿಫೈಡ್ ಟ್ಯಾಲೆಂಟ್ಸ್ಗೆ ಯಾವ ಸಹಾಯನೂ ಆಗಲ್ಲ. ಸಿಟಿಗೆ ತುಂಬ ಹತ್ರ ಇರೋದ್ರಿಂದ ಏರ್ ಪೊಲ್ಯೂಷನ್ ವಿಲ್ ಬಿ ವೆರಿ ಹೈ ಸರ್. ಅದರಿಂದ ಬರೋ ಫ್ಲೈ ಆ್ಯಶ್ ದೂರದಲ್ಲಿರೋ ಬೆಳೆಗಳನ್ನು ನಾಶ ಮಾಡೋದು. ವೇಸ್ಟ್ ಡಿಸ್ಪೋಸಲ್ ಬಗ್ಗೆನೂ ತುಂಬ ವೇಗ ಆಗಿದ್ದಾರೆ ಸರ್. ಫಿಲ್ಟ್ರೇಷನ್ನು, ರೀಸೈಕ್ಲಿಂಗ್, ಪ್ಯೂರಿಫಿಕೇಷನ್ ಹೀಗೆ ಎಲ್ಲ ಪದಪ್ರಯೋಗಗಳನ್ನು ಮಾಡಿ ಆಶ್ವಾಸನೆ ಕೊಡ್ತಿದ್ದಾರೆ ನಿಜ. ಆದರೆ ಆ್ಯಕ್ಚುಲ್ ಆಗಿ ವೇಸ್ಟ್ ವಾಟರ್ನ ನದಿಗೆ ಬಿಟ್ಟ ಮೇಲೆ ಸುತ್ತಮುತ್ತಲಿನ ಹಳ್ಳಿಗಳ ಕುಡಿಯೋ ನೀರಿನ ಮೇಲೆ, ಬೇಸಾಯದ ಮೇಲೆ, ಈ ಮೆರೀನ್ ಲೈಫ್ ಮೇಲೆ ಯಾವ ದುಷ್ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ತಾವು ಯೋಚನೆ ಮಾಡಲೇಬೇಕಾಗ್ತದೆ ಸರ್. ಇದೆಲ್ಲಕ್ಕಿಂತ ಅತಿ ವಿಚಿತ್ರ ಮತ್ತು ಮೋಸ್ಟ್ ಅನ್ಅಕ್ಸೆಪ್ಟಬಲ್ ಅಂದರೆ ದ ಸೆಕ್ಯೂರಿಟಿ ಆ್ಯಂಗಲ್ ಸರ್. ಈ ಎಂಟೈರ್ ಪ್ರಾಜೆಕ್ಟಿನ ಸೆಕ್ಯೂರಿಟಿಯನ್ನು ಅವರೇ ನೋಡ್ಕೋತಾರಂತೆ. ಅವರನ್ನು ಬಿಟ್ಟು ಬೇರೆ ಯಾರಿಗೂ ಅಲ್ಲಿ ಅಡ್ಮಿಷನ್ ಇಲ್ವಂತೆ. ನಾಟ್ ಅವರ್ ಎನರ್ಜಿ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್, ನಾಟ್ ಅವರ್ ಸೆಕ್ಯೂರಿಟಿ ಫೋರ್ಸಸ್, ನಾಟ್ ಪೊಲೀಸ್ ಪರ್ಸನಲ್. ಅಂದರೆ ಪವರ್ ಪ್ರಾಜೆಕ್ಟ್ ಇವರ ಉದ್ದೇಶವೋ ಅಥವಾ ಬೇರೆನೋ? ಇಂತಹ ಒಂದಕ್ಕೆ ನಾವು ಅವಕಾಶ ಮಾಡಿಕೊಟ್ಟು ನಾಳೆ ಅನಾಹುತ ಆದರೆ ವಿ ಆರ್ ಆನ್ಸರಬಲ್ ಟು ದ ಪೀಪಲ್ ಸರ್. ವಾಟ್ ಅಬೌಟ್ ಅಕೌಂಟಬಿಲಿಟಿ? ಆದ್ರಿಂದ ಈ ಪ್ರಾಜೆಕ್ಟ್ ಅನ್ನು ಕ್ಯಾನ್ಸಲ್ ಮಾಡೋದೇ ಒಳ್ಳೇದು ಸರ್. ನಾವು ಮಾಡೋ ಪ್ರಾಜೆಕ್ಟ್ ಇಂದ ಗಾಳಿ ಕೆಡುತ್ತೆ, ನೀರು ಕೆಡುತ್ತೆ, ಬೆಳೆ ನಾಶ ಆಗುತ್ತೆ, ನಮ್ಮಲ್ಲಿರೋ ಪ್ರತಿಭಾವಂತರಿಗೆ ಸರಿಯಾದ ಕೆಲಸ ಸಿಗದೆ ಅನ್ಯಾಯ ಆಗುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಕತೆ ಹೇಳ್ತೀರ್ರಿ? ಅಲ್ರಿ, ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತಾರೆ, ಅದನ್ನ ಮಾರಾಟ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿಲ್ವಾ? ಕಳ್ಳ ಬಟ್ಟಿ ಸಾರಾಯಿ ಕುಡಿದು 106 ಜನರು ಸಾವು ಒಂದು ದಿನ ಬೆಳಗಾದ್ರೆ ಪೇಪರ್ನಲ್ಲಿ ಓದ್ತಾನೆ ಇದೀವಿ. ಹಾಗಂತ ಕುಡಿಯೋರು ಕಮ್ಮಿ ಆಗಿದಾರ, ಅದ್ರ ಮಾರಾಟ ಕಮ್ಮಿ ಆಗಿದೆಯಾ? ರಾತ್ರಿ 12 ಗಂಟೆ ಆದ್ಮೇಲೆ ಹೆಣ್ಮಕ್ಳು ಓಡಾಡಕ್ ಆಗ್ತಾ ಇಲ್ಲ ಅಂತ ವಿಧಾನಸೌಧದಲ್ಲಿ ಭಾಷಣ, ಕೋರ್ಟ್ನಲ್ಲಿ ವಾದ ನಡೀತಾನೆ ಇದೆ. ಆದ್ರೆ ಬಾರು ಕ್ಲಬ್ಗಳಲ್ಲಿ ರಾತ್ರಿ 12 ಗಂಟೆ ಕುಡಿದು ಕುಪ್ಪಳಿಸಕ್ಕೆ ಲೈಸೆನ್ಸ್ ಕೊಡ್ತಾನೆ ಇಲ್ವಾ? ಮಾತುಗೂ ಮುಂಚೆ ಜಪಾನ್ ಚಿಕ್ಕ ದೇಶ ಮುಂದುವರಿತಾನೆ ಇದೆ, ಅಮೆರಿಕ ಮುಂದುವರಿತಾನೆ ಇದೆ ಅಂತ ಲಬ ಬಾಯ್ ಪಡ್ಕೊಂಡ್ರೆ ಸಾಲದು. ಅವ್ರ ಟೆಕ್ನಿಕ್ ನಾವು ಅಳವಡಿಸ್ಕೊಂಡ್ರೇನೆ ಅವ್ರು ಹಾಗೆ ಮುಂದುವರಿಯೋಕ್ ಸಾಧ್ಯ. ಆದ್ರೆ ಮುಂದುವರಿಯೋಕ್ಕಾಗಲ್ಲ. ಯಾಕೆ ಹೇಳಿ? ನಮ್ಮ ಇಡೀ ದೇಶದ ಭವಿಷ್ಯ ನಿಂತಿರೋದು ನಮ್ಮ ಕಾಲೇಜುಗಳಲ್ಲಿರೋ 3 ಬೆಂಚ್ಗಳ ಮೇಲೆ. ಈ ಮೊದಲನೇ ಬೆಂಚ್ನವ್ರು ಇದಾರಲ್ಲ, ಇವ್ರು ಚೆನ್ನಾಗಿ ಓದಿ ಪಾಸ್ ಮಾಡಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿ AC ರೂಮ್ನಲ್ಲಿ ಕೂತಿರ್ತಾರೆ. ಜಪ್ಪಯ್ಯ ಅಂದ್ರು ಆ ಬದುಕಿನ ಹೊರಗೆ ಬರಲ್ಲ ಅವರು. ಈ 2ನೇ ಬೆಂಚ್ನವರು ಪಾಪ PUCನೋ ಡಿಗ್ರಿನೋ ಅಗ್ರಿಗೇಟ್ನಲ್ಲಿ ಪಾಸ್ ಆಗಿ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ PUನೋ ಕ್ಲರ್ಕೋ ಪೊಲೀಸೋ ಇನ್ಸ್ಪೆಕ್ಟರ್ ಆಗ್ತಾರೆ. ಈ 3ನೇ ಬೆಂಚ್ನವ್ರೆ ಶತದಡ್ಡರು, ಯಾವುದಕ್ಕೂ ಪ್ರಯೋಜನ ಇಲ್ದಿರೋರು. ಗಲಾಟೆ ಮಾಡ್ಕೊಂಡು, ದೊಂಬಿ ಮಾಡ್ಕೊಂಡು, ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಬಂದ್ರೆ ಸೇರ್ಕೊಂಡು ಪುಡಾರಿಗಳಾಗಿ ಕೊನೆಗೆ ರಾಜಕೀಯ ನಾಯಕರು ಆಗ್ಬಿಡ್ತಾರೆ. ಏನಾದ್ರು ತೊಂದರೆ ಅಂತ ಬಂದ್ರೆ ಈ ಡಾಕ್ಟರ್ಸ್, ಇಂಜಿನಿಯರ್ಸ್, ಪೊಲೀಸ್ ಹತ್ರ ಬರ್ತಾರೆ. ಇವ್ರನ್ನೆಲ್ಲಾರನ್ನೂ ಆಳೋದು ಶತದಡ್ಡ ರಾಜಕೀಯ ನಾಯಕರು. ಈಗ ನಮ್ ದೇಶ ಯಾಗ್ರಿ ಉದ್ಧಾರ ಆಗುತ್ತೆ? ಹಲೋ, ಏನ್ ಮುಂದ್ ಕೇಳ್ತಾ ಇದ್ದೀರಿ? ನಾನು ನಳದ ಮಯಂತಿ ಕತೆ ಹೇಳ್ತಾ ಇದ್ದೀನ, ಅಲ್ಲ ಶೇಕ್ಸ್ಪಿಯರ್ ನಾಟಕ ಮಾಡ್ತಾ ಇದ್ದೀನ? ನಿಮ್ಮ ಅಭಿಪ್ರಾಯ ಏನ್ ಹೇಳ್ರಿ? ಎಸ್, ಮತ್ತೆ ಆ ಪ್ರಾಜೆಕ್ಟ್ ಓಕೆ ಮಾಡ್ರಿ. ಹರಿಯೋ ಒಳಗೆ ದೊಡ್ಡ ನಾಯಕನ ಅಪ್ಪಣೆ ಯಾಕೆ ಅಂದಂಗೆ IAS ಆಫೀಸರ್ ಪರ್ಮಿಷನ್ ಯಾಕೆ ಬೇಕು? ನೋಡಿ, ಅವ್ರು ಬರೀ IAS ಆಫೀಸರ್ ಅಷ್ಟೇ ಅಲ್ಲ, ಅವ್ರ ಎನ್ವೈರ್ಮೆಂಟ್ ಸೆಕ್ರೆಟರಿ ಕೂಡ. ಅವ್ರ ಮಾತನ್ನ ತೆಗೆದು ಹಾಕ್ಲಿಕ್ಕಾಗಲ್ಲ. ನನ್ನ ಮಾತನ್ನ ತೆಗೆದು ಹಾಕ್ತೀರಾ? ಅವನು ನಿಮ್ ಕೈ ಕೆಳಗೆ ಬದುಕ್ತಾ ಇರೋನು, ನಾನ್ ನಿಮ್ಮನ್ನ ಕೈ ಹಿಡಿದು ಬೆಳೆಸ್ದವನು. ನನ್ನೇನ್ ಮಾಡು ಅಂತೀರಿ? ಆ IAS ಆಫೀಸರ್ಗೆ ಒಳ್ಳೆ ಮಾತಿನಲ್ಲಿ ತಿಳಿಸಿ ಹೇಳಿ, ಕೇಳ್ದಿದ್ರೆ ಟ್ರಾನ್ಸ್ಫರ್ ಮಾಡಿಸಿ. ಕಾರಣ ಕೇಳಿದ್ರೆ? ಯಾವುದೇ ಕಾರಣ ಇಲ್ಲದೆ ಒಬ್ಬ ಗವರ್ಮೆಂಟ್ ಆಫೀಸರ್ನ ಎಲ್ಲಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡೋ ಅಧಿಕಾರ CMಗಿದೆ. ಆಮ್ ಐ ರೈಟ್? ಈಗ ಟ್ರಾನ್ಸ್ಫರ್ ಮಾಡಿದ್ರೆ ಜನ ವಿರೋಧ ಮಾಡ್ತಾರೆ, ಅದು ಇಂಟೆನ್ಷನಲ್ ಅಂತ ರೊಚ್ಚಿಗೆತಾರೆ. ಹಾಗಾದ್ರೆ ಅವನು ಲೀವ್ ಮೇಲೆ ಕಳಿಸಿ. ಅಲ್ಲಿ ನಮಗೆ ಗೊತ್ತಿರೋ ಇನ್ನೊಬ್ಬ IAS ಆಫೀಸರ್ನ ಅಪಾಯಿಂಟ್ ಮಾಡಿ ಇವನು ವಾಪಸ್ ಬರೋದ್ರಲ್ಲಿ ನಮ್ಮ ಪ್ರಾಜೆಕ್ಟ್ ಸೈನ್ ಮಾಡಿಸಿ ಅಷ್ಟೇ. ಅವ್ರು ಲೀವ್ ಹಾಕ್ತಿದ್ರೆ ನಾನು ಹಾಕಿಸ್ತೀನಿ. ಡೋಂಟ್ ವರಿ, ಹೆಚ್ಚು ಕಮ್ಮಿ ಏನೂ ಆಗಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಬನ್ನಿ, ಹೇಳಿದಷ್ಟು ಕೆಲಸ ಮಾಡಿ, ಮಿಕ್ಕಿದ್ರೆ ನಾನು ನೋಡ್ಕೊತೀನಿ. ಹೊರಡಿ. ಸರ್, ನೀವು ಇವ್ರನ್ನ ಯಾತಕ್ಕೆ ಸರ್ ಬೇಡ್ಕೋಬೇಕು? ನಿಮ್ಗಿರೋ ಪಾಪ್ಯುಲಾರಿಟಿಲಿ
ನೀವೇ ಎಲೆಕ್ಷನ್ ನಿಂತು ಗೆದ್ದು ನೀವೇ CM ಆಗ್ಬೋದಲ್ಲ. ಬನ್ರಿ, ನೀವೊಬ್ರು ಬಾಕಿ ಇದ್ರಿ. 3 ತಿಂಗಳಿಗೊಂದ್ಸಲ ಈ ಜನರ ಮುಂದೆ ಹೋಗಿ ಅಮ್ಮ ಓಟ್ ಹಾಕಿ ಅಪ್ಪ ಓಟ್ ಹಾಕಿ ಅಂತ ಭಿಕ್ಷೆ ಬೇಡ್ಬೇಕು ಅಂತಿದ್ದೀರಾ. ಜನ ಗೆದ್ರೆ ಚಪ್ಪಾಳೆ ಹೊಡಿತಾರೆ, ತಪ್ಪು ಮಾಡಿದ್ರೆ ಚಪ್ಪಲಿಲ್ ಹೊಡಿತಾರೆ. ಅದಕ್ಕಿಂತ ಭಿಕ್ಷುಕರಾಗೋದ್ಮೇಲ್ರಿ ಜನ ತಂಗಳನ್ನಾದ್ರೂ ಆಗ್ತಾರೆ. ಐ ಡೋಂಟ್ ವಾಂಟ್ ಟು ಬಿ ಅ ಕಿಂಗ್, ಐ ವಾಂಟ್ ಟು ಬಿ ಅ ಕಿಂಗ್ ಮೇಕರ್. ಹಲೋ, ತ್ರಿವೇದಿ ಅವರಿಗಾರಾ? ಇಲ್ಲ ಮೇಡಮ್, ಅವ್ರು ಇವತ್ತು ಆಫೀಸಿಗೆ ಬರಲೇ ಇಲ್ಲ. ಮೋಸ್ಟ್ಲಿ ಲೀವ್ನಲ್ಲಿ ಇರಬೇಕು. ಲೀವ್ನಲ್ಲ? ಮತ್ತೆ ಬೆಳಿಗ್ಗೆ ಆಫೀಸ್ಗೆ ಹೋದ್ರು? ಏನಾಯ್ತಮ್ಮ? ಬೆಳಿಗ್ಗೆ ಆಫೀಸ್ಗೆ ಹೋದ್ರು, ಆದ್ರೆ ಆಫೀಸ್ನಲ್ಲಿಲ್ಲ. ಇಷ್ಟೊತ್ತಾದ್ರೂ ಮನೆಗೂ ಬಂದಿಲ್ಲ. ಅಯ್ಯೋ, ಇನ್ನು 5:15. ಫ್ರೆಂಡ್ಸ್ ಮನೆಗೆ ಹೋಗಿದ್ರು ಹೋಗಿರ್ಬೋದು, ಅಥವಾ ಮೀಟಿಂಗ್ ಇರುತ್ತೋ ಏನೋ. ಬರ್ತಾರ ಬಿಡಮ್ಮ. ಹಲೋ, ರವೀಂದ್ರ ಅವರಾ? ನಾನು ಮಿಸಸ್ ತ್ರಿವೇದಿ ಮಾತಾಡ್ತಿದ್ದೀನಿ. ಅವ್ರು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಮ್ಮ ಮನೆಯವ್ರು ಏನಾದ್ರು ಬಂದಿದ್ರಾ? ಥ್ಯಾಂಕ್ಸ್. ಇನ್ನ ಲಂಚ್ ಟೈಮ್ ಅಲ್ಲಿ ಮೀಟ್ ಮಾಡ್ತಾ ಇದ್ವಿ, ಇವತ್ತು ಸಿಗ್ಲೇ ಇಲ್ಲ. ಡೈಲಿ ಮನೆಗೆ ಹೋಗಕ್ ಮುಂಚೆ ನನ್ನ ಹತ್ರ ರಿಪೋರ್ಟ್ ಕಲೆಕ್ಟ್ ಮಾಡಿ ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ಮೇಡಮ್. ಆದ್ರೆ ಇವತ್ತು ಆ ಥರದ್ದೇನೂ ಇಲ್ವೇ ಇಲ್ಲ. ಬಟ್ ಥ್ಯಾಂಕ್ ಯು. ಅಪ್ಪ ಎಲ್ಲೂ ಇಲ್ಲ ಅಪ್ಪ. ಇವತ್ತು ಯಾರು ಅವ್ರನ್ನ ನೋಡಿಲ್ವಂತೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಪಡೋಕ್ ಅವ್ರೇನ್ ಚಿಕ್ಕ ಮಗುನೇ, ಏನ್ ಕೆಲ್ಸನೋ ಏನೋ. ಬರ್ತಾರೆ ಬಿಡಮ್ಮ. ಇಲ್ಲಪ್ಪ, ನನಗೆ ನಂಬಿಕೆ ಇಲ್ಲ. ಯಾವ್ದಕ್ಕೂ ಒಂದು ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಅದರಿಂದ ಏನ್ ಪ್ರಯೋಜನ? ಏನ್ ಪ್ರಯೋಜನ ಅಂತ ಕೇಳ್ತಿರಲ್ಲ, ಒಂದು ಕಂಪ್ಲೇಂಟ್ ಕೊಡ್ಬೇಕಷ್ಟೇ. ರಾಧಾಕೃಷ್ಣ ತ್ರಿವೇದಿ, IAS ಆಫೀಸರ್. ಬೆಳಗಿಂದ ಆಫೀಸ್ನಲ್ಲೂ ಇಲ್ಲ, ಫ್ರೆಂಡ್ಸ್ ಮನೆಗೂ ಹೋಗಿಲ್ಲ. ಇಲ್ಲೊಂದು ಸೈನ್ ಹಾಕಿ ಮೇಡಮ್. ಡೋಂಟ್ ವರಿ ಮೇಡಮ್, ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಟ್ರೈ ಅಂತ ಈ ಕಂಪ್ಲೇಂಟ್ನ ಫೈಲ್ನಲ್ಲಿಟ್ಟು ಧೂಳು ತುಂಬಿಸ್ಬೇಡಿ ಪ್ಲೀಸ್. ನಿಮ್ಮ ಯಜಮಾನ್ರಿಗೆ ಏನೂ ಆಗೋದಿಲ್ಲ, ಧೈರ್ಯ ಹೋಗಿ ಬನ್ನಿ. ಟ್ರಸ್ಟ್ ಮೀ. ಅರ್ಸ್, ವಾಟ್ ಇಸ್ ದಿಸ್? ರಾಧಾಕೃಷ್ಣ ತ್ರಿವೇದಿ ಕಾಣಿಸ್ತಾ ಇಲ್ಲ. ಹಿ ಇಸ್ ಮಿಸ್ಸಿಂಗ್. ನೀವೇನಾದ್ರೂ ಮಾಡಿದ್ರಾ? ನೋ ನೋ, ಡೋಂಟ್ ವರಿ, ಹಿ ಇಸ್ ಸೇಫ್. ನೀವು ಅವನ ಲೀವ್ ಮೇಲೆ ಕಳ್ಸಕ್ ಆಗ್ಲಿಲ್ಲ, ಅದಕ್ಕೆ ನಾನೇ ಅವನನ್ನ ಆಬ್ಸೆಂಟ್ ಮಾಡಿಸ್ದೆ. ಇಟ್ಸ್ ಟೂ ಮಚ್. ಐ ಕಾಂಟ್ ಆಲ್ರೆಡಿ. ಟೆನ್ಷನ್ ಮಾಡ್ಕೋಬೇಡ್ರಿ CM, ಕೂತ್ಕೊಳ್ಳಿ. ಟೆನ್ಷನ್ ಮಾಡ್ಕೊಂಡ್ರೆ BP ಶುಗರ್ ಜಾಸ್ತಿ ಆಗುತ್ತೆ. ಮೊದಲು ಆ ಪ್ಲೇಸ್ ಇನ್ನೊಬ್ಬ ಆಫೀಸರ್ನ ಅಪಾಯಿಂಟ್ ಮಾಡಿ. ನಮ್ಮ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗ್ತಿದ್ದಂಗೆ ನಾನು ಇವನಿಗೆ ಇಲ್ಲಿ ಸೆಂಡ್ ಆಫ್ ಕೊಡ್ತೀನಿ. ಸರ್, ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಇದಕ್ಕಿರೋದು ಒಂದೇ ಒಂದು ದಾರಿ, ಚಾಮುಂಡಿನ ಕಾಂಟ್ಯಾಕ್ಟ್ ಮಾಡೋದು. ನೋ, ಗೂಂಡಾಗಿರ್ನ ಮಟ್ಟ ಹಾಕೋರು ನಾವು ಅವ್ರ ಹತ್ರ ಸಹಾಯ ಕೇಳೋದ? ಇಂಪಾಸಿಬಲ್, ಇಂಪಾಸಿಬಲ್. ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಸರ್, ಮಂತ್ರದಿಂದ ಸಾಧ್ಯ ಇಲ್ಲ. ರಾಜ್ಯಭಾರ ಮಾಡೋರಿಗೆ ಬರೀ ಒಳ್ಳೆತನ ಇದ್ರೆ ಸಾಲದು, ಪೊಲಿಟಿಕಲ್ ಮೈಂಡ್ ಇರಬೇಕು. ಅದಕ್ಕೀಗ ಒಳ್ಳೆ ಟೈಮ್. ಅಂಥ ಕ್ರಿಮಿನಲ್ನ ಹೇಗೆ ಅಪ್ರೋಚ್ ಮಾಡೋದು ಅಂತ ಯೋಚನೆ ಮಾಡಬೇಡಿ ಸರ್. ಅವಳು ಕೆಟ್ಟೋಳಲ್ಲ, ಅನ್ಯಾಯನ ಎದುರಿಸೋ ಸಿಪಾಯಿ.